ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಂಕಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಫೋನ್ ಹಿಡಿತಿದ್ದಂಗೆ ವಿಡಿಯೋ ಮಾಡಬೇಡ ಅಂತ ಹೇಳಿದರು. ಹಲೋ ನಮಸ್ಕಾರ, ನಾನು ನಿಮ್ಮ ಪುನೀತ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇಗ ನಮ್ಮ ರೀಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂದರೆ ಇವತ್ತು ನಾನು ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಪೆಟ್ರೋಲ್ ಬಂಕಲ್ಲಿ ಒಂದೇ ಥರದ ಮೆಜರ್ಮೆಂಟ್ ಇರುತ್ತಾ, ಇಲ್ಲ ಅಂದರೆ ಬೇರೆ ಬೇರೆ ಥರ ಮೆಜರ್ಮೆಂಟ್ ಬರುತ್ತಾ ಅಂತ ಹೇಳಿ ನೋಡಿ. 1 2 3 ಸಾರಿ ಬಿದ್ದೋಯ್ತು, 3 5 4 ಈ 4 ಬಾಟ್ಲು ತಗೊಂಡು 4 ಬಂಕಿ ಹೋಗ್ತಾ ಇದ್ದೀನಿ. 4 ಬಾಟ್ಲು ತಗೊಂಡು ನಾನು ಪೆಟ್ರೋಲ್ ಬಂಕಿ ಹೋಗ್ತಾ ಇದ್ದೀನಿ. ಒಂದೊಂದಾಗೆ, ಒಂದು ನಯಾರ, ಒಂದು ಇಂಡಿಯನ್, ಒಂದು HP, ಒಂದು ಭಾರತ್, ಈ 3 ಬಂಕಿಗೆ ಹೋಗ್ತಾ ಇದ್ದೀನಿ. ಈ 3 ಬಂಕಲ್ಲಿ ಕೂಡ ಈ 4 ಬಾಟ್ಲಲ್ಲಿ ಒಂದೇ ಮೆಜರ್ಮೆಂಟ್ ಇರುತ್ತಾ, ಇಲ್ಲ ಬೇರೆ ಬೇರೆ ಥರ ಇರುತ್ತಾ ಅನ್ನೋದು ನನಗೂ ಕುತೂಹಲ ಇದೆ, ಹಾಗೂ ನಿಮಗೂ ಕುತೂಹಲ ಇದೆ ಅಂದ್ಕೊಂಡಿರ್ತೀನಿ. ನೋಡೋಣ, ಚೆಕ್ ಮಾಡಿ ಪ್ರತಿಯೊಂದು ಈ 4 ಬಂಕಲ್ಲೂ ಕೂಡ ಹೋಗಿ ಒಂದು 50 ರೂಪಾಯಿ ಪೆಟ್ರೋಲನ್ನು ಹಾಕ್ಸ್ಕೊಂಡು ಬಂದು ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಮತ್ತು ಕಲರ್ ಏನಾದರೂ ಡಿಫ್ರೆಂಟ್ ಇರುತ್ತಾ, ಮತ್ತು ಕಲರ್ ಒಂದೇ ಥರ ಇರುತ್ತಾ ನನಗೂ ನೋಡಿಲ್ಲ. ನಾನು ಕೂಡ ಯಾವುದೊಂದು ಬಂಕಿಗೆ ಹೋಗ್ತೀನಿ, ಬಂಕಿಗೆ ಹೋದ ತಕ್ಷಣನೇ ಒಂದು 50 ರೂಪಾಯಿ ಪೆಟ್ರೋಲ್ ಹಾಕಿಸಿ ಅಂತೀನಿ, ಗೊತ್ತಾಯಿಲ್ಲ. ಅದಕ್ಕೆ ನೀವು ಕೂಡ ಹಾಗೆ ಮಾಡಿರ್ತೀರ, ಒಂದು 50-100 ಹಿಂಗೆ ಹಾಕ್ಸ್ಕೊಂಡು ಬಂದಿರ್ತೀರ. ಯಾವ ಬಂಕಲ್ಲೂ ಕೂಡ ಒಂದೇ ಮೆಜರ್ಮೆಂಟ್ ಆಗಿ ಯಾರೂ ಚೆಕ್ ಮಾಡಿರಲ್ಲ. ಹಾಗಾಗಿ ನಾವು ಈ ಒಂದು ಪ್ರಯತ್ನವನ್ನು ನಾನು 4 ಬಂಕಲ್ಲೂ, ಬಟ್ 4 ಬಂಕ್ ಅಷ್ಟೇ, ಜಾಸ್ತಿ ಬೇಡ. ಈ 4 ಬಂಕಲ್ಲೂ ಅದು ನಮ್ಮ ಹೈ ಬಂಕ್ ಅಂತ ಇರೋವು, ಅವು ಮಾತ್ರ ನಾವು ಚೆಕ್ ಮಾಡ್ತಾಯಿದ್ದೀವಿ. ನೋಡಿ, ಚೆಕ್ ಮಾಡ್ಕೊಂಡು ಬರೋಣ ಬನ್ನಿ. ಬೇರೆ ಡೆನ್ಸಿಟಿ ಆಗಲಿ, ಇದಾಗಲಿ ಅದಾಗಲಿ ನಾವೇನು ಚೆಕ್ ಮಾಡಲ್ಲ. ಬಟ್ ಇಲ್ಲಿ ಚೆಕ್ ಮಾಡ್ತಾ ಇರೋದೇನಪ್ಪ ಅಂದರೆ ಒಂದೇ ಎಲ್ಲ 4 ಬಂಕಿಂದ ಒಂದೇ ಮೆಜರ್ಮೆಂಟ್ ಬರುತ್ತಾ, ಈ 4 ಬಾಟ್ಲಿಗೂ ಒಂದೇ ಲೆವೆಲಲ್ಲೇ ಇರುತ್ತಾ, ನಮಗೆ ಅಷ್ಟೇ. ನಾವು ಅದನ್ನು ಮಾತ್ರ ನೋಡ್ತಾ ಇದ್ವಿ, ಬೇರೆ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇಲ್ಲ. ಅಷ್ಟಕ್ಕೆ ಮಾತ್ರ ವಿಡಿಯೋ. ನೀವೇನಾದರೂ ಬೇರೆ ಅದು ನೋಡಿ ಇದು ನೋಡಿ ಅಂದರೆ ಈ ವಿಡಿಯೋ ಮಾತ್ರ ಅಷ್ಟಕ್ಕೆ ಮಾತ್ರ ಸೀಮಿತ. ಬೇರೆ ಯಾವುದೇ ದುರುದ್ದೇಶನೂ ಇಲ್ಲ, ಯಾವುದೇ ಉದ್ದೇಶನೂ ಇಲ್ಲ, ಬಟ್ ನೋಡುವಂಥದ್ದು ಅಷ್ಟೇ. ಬನ್ನಿ ನೋಡೋಣ. ನೀವೆಲ್ಲ ಜನ ಎಲ್ಲ ಹೇಳಿರ್ತಾರೆ, ನಮಗೆ ಹೇಳಿದ್ದಾರೆ, ಬೇರೆ ಬಂಕಲ್ಲಿ 50 ರೂಪಾಯಿಗೆ ಕಮ್ಮಿ ಬರುತ್ತೆ, ಇನ್ನೊಂದು ಬಂಕಲ್ಲಿ ಜಾಸ್ತಿ ಬರುತ್ತೆ, ಆ ಬಂಕಲ್ಲಿ ಇಷ್ಟು ಮೈಲೇಜ್ ಬರುತ್ತೆ, ಆ ಬಂಕಲ್ಲಿ ಜಾಸ್ತಿ ಮೈಲೇಜ್ ಬರುತ್ತೆ ಅಂತ. ಮೈಲೇಜ್ ಗೊತ್ತಿಲ್ಲ, ಅದ್ರ ಕ್ವಾಲಿಟಿ ತಕ್ಕಂಗೆ ಅದು ಏನೋ ನಮಗದು ಅದನ್ನು ಯಾರೂ ಕಂಡೋರಿಲ್ಲ, ನೋಡಿದವರಿಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತಿದೆ. ಬಟ್ ನಾವು ಜಸ್ಟ್ ಈಗ ಒಬ್ಬ ವಿಮಾನ್ಯ ಹೋದಂಗೆ ಹೋದ, ಅದು ಯಾವ ಸ್ಕೂಲಲ್ಲಿ ಹೋದ ನಮಗಂತೂ ಗೊತ್ತಿಲ್ಲ. ಹಾಂ, ಫಸ್ಟ್ ಇದ್ರ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಏನು ಮಾಡ್ತೀಯ, ನಾನು ತಿರುಗಾದೊಳಗೆ ಹೋದ, ನಿಮಗೂ ಸೌಂಡ್ ಕೇಳಿಸ್ತು. ಬಟ್ ಈ ರೀತಿ ಹೋದರೆ ಮೈಲೇಜ್ ಎಲ್ಲಿಂದ ಬರುತ್ತೆ? ವಿಮಾನಲ್ಲಿ ಹೋದಂಗೆ ಹೋದರೆ ನನಗೂ ಮೈಲೇಜ್ ಅಂತೂ ಬರೋಲ್ಲ. ಅದಕ್ಕೊಂದು ಲಿಮಿಟ್ಸ್ ಇದೆ. ಸ್ಪೀಡ್ ಹೋದರೆ ಜಾಸ್ತಿ ಪೆಟ್ರೋಲ್ ಕುಡಿಯುತ್ತೆ, ಕಮ್ಮಿ ನಿಧಾನ ಹೋದರೆ ಒಂದು 60ರಲ್ಲಿ ಹೋದರೆ ಗಾಡಿ ಒಂದು ಲೆವೆಲಲ್ಲಿ ಮೈಲೇಜ್ ಬರುತ್ತೆ. 60 ಹಿಂದೇನು ಹೋದ್ರೂ ಕಮ್ಮಿ ಬರುತ್ತೆ. ಯಾಕಂದರೆ ಇಂಜಿನ್ ಭಾಳ ಕೆಲಸ ಮಾಡಬೇಕು, ಇಲ್ಲ ಜಾಸ್ತಿ ಹೋದಾಗ ಅದ್ರ ಪವರ್ನ ಜಾಸ್ತಿ ತೋರಿಸ್ಬೇಕು. ಅವು ನೀವೇನು ಅಂದ್ಕೊಂಡಿರ್ತೀರ ಮೈಲೇಜ್ ಬರೋದಿಲ್ಲ ಅಂತ. ಬಟ್ ಹಿಂಗಿರ್ತವೆ ಕೆಲವೊಂದು ಎಲ್ಲ ಬಂಕಲ್ಲಿ. ಈ ಕಾಲದಲ್ಲಿ ಏನು ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬಟ್ ಅದೇ ಥರವಾಗಿ ಮಾಡುವ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ನಾವು ಈ ಒಂದು ಟೆಸ್ಟನ್ನು ಮಾಡ್ತಾ ಇರೋದು. ಇದು ಟೆಸ್ಟಲ್ಲಿ ಪಾಸ್ ಆದರೆ ಯಾವುದೇ ಕಾರಣಕ್ಕೂ ಯಾವ ಬಂಕಲ್ಲೂ ಮೋಸ ಆಗೋದಿಲ್ಲ ಅಂತಲೇ ಅರ್ಥ. ಹೋಗೋಣ ಬನ್ನಿ ಇಲ್ಲಿಂದ ಹೋಗೋಣ. ಮೊದಲನೇದಾಗಿ ಹೋಗ್ತಾ ಇದ್ದೀನಿ ನಯಾರ ಬ್ಯಾಂಕಿಗೆ. ನೋಡೋಣ, ಫಸ್ಟ್ ಬಂಕು ನಯಾರ ಬ್ಯಾಂಕ್ ಹೋಗ್ತಾ ಇದ್ದೀನಿ. ಇವರ ಬಂಕಲ್ಲಿ ಹಾಕ್ಸ್ಕೊಡ್ತೀನಿ 50 ರೂಪಾಯಿ ಪೆಟ್ರೋಲ್, ಯಾವ ರೀತಿ ಮೆಜರ್ಮೆಂಟ್ ಇರುತ್ತೆ ಅಂತ. ಹಾಯ್ ಬಾಯ್. ₹50 ಪೆಟ್ರೋಲ್ ಹಾಕಿ 50
ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ, ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಪೆಟ್ರೋಲ್ ಬಂಕಲ್ಲ 5 ಪೆಟ್ರೋಲ್ ಹಾಕ್ಸಿರೋದು. ಒಂದೇ ಮೆಜರ್ಮೆಂಟ್ ಸರಿ ಇರುತ್ತೆ ಅಂತ ಬೇಜಾರಿರಲ್ಲ. ಸಂಶೋಧನೆ ಅಂತಲ್ಲ, ಹಂಗೆ ಒಂದು ವಿಡಿಯೋ ಯೂಟ್ಯೂಬಿಗೆ ಹಾಕಕ್ಕೆ ಏನಂತೀರಾ ಅಂದ್ಕೊಂಡು ನಾನು ಹೇಳಲಿಲ್ಲ, ಹೇಳೇ ಮಾಡ್ತಿದ್ದೆ ನಾನು. ಈಗ ಭಾರತ್ ಪೆಟ್ರೋಲ್ ಹೋಗ್ತೀನಾ, ಒಂದೇದಲ್ಲಿ ತೋರಿಸೋದು ಎಲ್ಲದು ಹೆಂಗಿದೆ ಅಂತ ಹೇಳಿ. ಈ ಬಂಕಲ್ಲಿ ಹಾಕ್ಕೊಂಡು ಹೊರಟಿದ್ದೀನಿ. ನೆಕ್ಸ್ಟ್ ಬಂಕಿಗೆ ಹೋಗೋಣ. ಈಗ ಬನ್ನಿ, ಭಾರತ್ ಬಂಕಿಗೆ ಬಂದಿದ್ದೀನಿ. ಹಾಕ್ಸ್ಕೊಳ್ಳೋಣ 50 ರೂಪಾಯಿ ಪೆಟ್ರೋಲ್. ಹಾಂ, 50 ರೂಪಾಯಿ ಪೆಟ್ರೋಲ್ ಹಾಕಿ. 50? ಹಾಂ, 50. ನೆಕ್ಸ್ಟ್ ಇವಾಗ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ. ನೋಡೋಣ, ಇಲ್ಲೇ ಒಂದು 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ. ಇಲ್ಲಿ ಕೂಡ ಈ ಪೆಟ್ರೋಲ್ ಬಂಕಿನ ಮೆಜರ್ಮೆಂಟ್ ಹೇಗಿರುತ್ತೆ. 50 ರೂಪಾಯಿ ಪೆಟ್ರೋಲ್. ಇಂಡಿಯನಲ್ಲಿ ಹಾಕ್ಸ್ಕೊಂಡು ಹೊರಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಂಕ್ ಇದೆ, HP ಬಂಕ್. ಹೋಗೋಣ ಬನ್ನಿ ಅಲ್ಲಿ ಕೂಡ. ಈಗ HP ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ. ಇಲ್ಲಿ ಕೂಡ ಹಾಕ್ಸ್ಕೊಳ್ಳೋಣ 50 ರೂಪಾಯಿ ಪೆಟ್ರೋಲ್. ಒಟ್ಟು ಟೋಟಲಿಗೆ ಇದ್ರ ಸೇರಿ 4 ಪೆಟ್ರೋಲ್ ಬಂಕ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಮಾಡಿಕೊಂಡು ನೋಡೋಣ. ಇದು ಲಾಸ್ಟ್ 4ನೇ ಪೆಟ್ರೋಲ್ ಬಂಕ್. ಪೆಟ್ರೋಲ್ ಬಂಕಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಫೋನ್ ಹಿಡಿತಿದ್ದಾಗೆ ವೀಡಿಯೋ ಮಾಡಬೇಡ ಅಂತ ಹೇಳಿದ್ರು. ಗೊತ್ತಿಲ್ಲ ಏನಕ್ಕಂತ, ಬಟ್ ಅದೇನೋ ಗೊತ್ತಿಲ್ಲ, ಅವ್ರೇನೋ ತಿಳ್ಕೊಂಡಿರ್ತಾರೆ. ಬಟ್ ಪರವಾಗಿಲ್ಲ, ಆದರೂ 50 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಬಂದಿದ್ದೀನಿ, ಪರವಾಗಿಲ್ಲ. ಬನ್ನಿ ಇದನ್ನು ಸೇರಿ ಚೆಕ್ ಮಾಡೋಣ. ಕೊನೆಗೂ ಕೂಡ ಚೆಕ್ ಮಾಡ್ಕೊಂಡು ಬಂದಿವಿ. ಯಾವುದ್ರೂ ಕೂಡ ಮೆಜರ್ಮೆಂಟು ಕಮ್ಮಿ ಇದ್ದಂಗಿಲ್ಲ. ಬಟ್ ಎಲ್ಲದರಲ್ಲೂ ಒಂದೇ ಥರ ಇದೆ ಮೆಜರ್ಮೆಂಟು. ನಿಮಗಿನ್ನೂ ಡೌಟ್ ಆಗುತ್ತೆ ಅಂದರೆ ಸ್ಟಿಕ್ಕರೆಲ್ಲ ಕಿತ್ತು ಬಿಡೋಣ. ನೋಡಿ, 4 ಬಂಕಿನ ಪೆಟ್ರೋಲ್ ಇದು. ನೀವೇ ನೋಡ್ತಾ ಇದ್ದೀರಿ ಕರೆಕ್ಟಾಗಿ. ಯಾವ ಬಂಕಿಂದೂ ಕೂಡ ಇದು ಲಾಸ್ಟಲ್ಲಿರೋದು ಸ್ವಲ್ಪ ಕಲರು ಡಿಮ್ ಇದೆ. ಇದು ನಯಾರ ಪೆಟ್ರೋಲ್ ಬಂಕಿಂದ ತಂದಿರೋದು. ಬಟ್ ಇವು 3 HP, ಇಂಡಿಯನ್ ಮತ್ತು ಭಾರತ್. ಈ ಸ್ವಲ್ಪ ಭಾರತಲ್ಲಿರೋದು ಸ್ವಲ್ಪ ಕಲರ್ ಇದೆ. ಮತ್ತು ಇವೆರಡು HP ಮತ್ತು ಇಂಡಿಯನ್ನಲ್ಲಿ 2 ಕಲರ್ ಒಂದಿದೆ. ಯಾವುದು ಕೂಡ ಮೆಜರ್ಮೆಂಟು ರಾಂಗ್ ಇಲ್ಲ, ಒಂದೇ ಥರ ಇದೆ. ನೋಡ್ತಾ ಇದ್ದೀನಿ, ಸ್ಟಿಕ್ಕರ್ ಕೂಡ ಕಿತ್ತಿದ್ದೀನಿ. ಮೈಲೇಜ್ ಅನ್ನೋದು ನಿಮಗೆಲ್ಲ ಗೊತ್ತಿರಬೇಕಂದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಮೇಲೆ ಬರೋದಿಲ್ಲ, ನಿಮ್ಮ ಗಾಡಿ ಮೇಲೆ ಬಂದಿರುತ್ತೆ. ಯಾಕೆಂದರೆ ನೀವು ಗಾಡಿನ ಸರಿಯಾಗಿ ಸರ್ವಿಸ್ ಮಾಡಿಸ್ತಾ ಇರೋದು, ಇಂಜನ್ನಲ್ಲಿ ಪ್ರಾಬ್ಲಮ್ ಇರೋದು, ಈ ರೀತಿಯಲ್ಲಿ ಆಗಿರುತ್ತೆ. ಚೈನು ಸರಿಯಾಗಿ ಟೈಟ್ ಮಾಡದೇ ಇರೋದು, ಈ ರೀತಿಯಾಗಿರೋದ್ರಿಂದ ನಿಮ್ಮ ಗಾಡಿ ಮೈಲೇಜ್ ಬರೋದಿಲ್ಲ. ಇನ್ನೊಂದು ಸರಿ ಏನಾಗುತ್ತೆ, ಮುಂದಗಡೆ ಟೈರು ಜಾಮ್ ಆಗಿರುತ್ತೆ, ನೀವು ಅದನ್ನು ನೋಡ್ಕೊಂಡಿರಲ್ಲ, ಸುಮ್ಮನೆ ಹೊಡಿತಿರ್ತೀರ. ಹಿಂದಗಡೆ ಸ್ವಲ್ಪ ಟೈಟ್ ಇರುತ್ತೆ. ಹಾಗಾಗಿ ಟೈಟ್ ಆದಾಗ ನಿಮ್ಮ ಗಾಡಿದು ಒತ್ತಡ ಜಾಸ್ತಿ ತಗೊಳ್ತಿರುತ್ತೆ. ಅವಾಗ ಒತ್ತಡ ಜಾಸ್ತಿ ತಗೊಂಡಿರ್ಬೇಕಾದ್ರೆ ಇಂಜನ್ನು ಒತ್ತಡ ಜಾಸ್ತಿ ಕೊಡಬೇಕಾಗಿರುತ್ತೆ. ಅವಾಗ ಪೆಟ್ರೋಲು ಜಾಸ್ತಿ ಕುಡಿಯುತ್ತೆ. ಹಾಗಿರೋದ್ರಿಂದ ನೀವೇ ನೋಡ್ಕೊಳ್ಳಿ. ಯಾವುದಾದ್ರು ಒಂದು ಬಾಟ್ಲಲ್ಲಿ ಕೂಡ ಮೆಜರ್ಮೆಂಟ್ ರಾಂಗ್ ಇದೆಯಾ? ಇಲ್ಲ. ಹೇಗೆ ಮೋಸ ಆಗುತ್ತೆ? ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಬಂಕಲ್ಲಿ ಮೋಸ ಆಗೋದಿಲ್ಲ. ಮೈಲೇಜ್ ಬೇಕು ಅಂದರೆ ಅವಾಗವಾಗ ನಿಮ್ಮ ಗಾಡಿಯನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅವಾಗ ತಿಂಗಳ ಹಿಂಗೆ ಚೆಕ್ ಮಾಡ್ಕೋಬೋದು. ಕೆಲವು ಗಾಡಿಗಳ ಚೆಕ್ಕೇ ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ಹೊಡಿತಿರ್ತಾರೆ. ಹಾಗಿರೋದ್ರಿಂದ ನಿಮ್ಮ ಮೈಲೇಜ್ ನಿಮ್ಮ ಗಾಡಿ ಮೇಲೆ ಡಿಪೆಂಡ್ ಆಗ್ತಿರುತ್ತೆ. ನೀವು ಹುಡುಗ ಇದ್ದಾಗ ಹೇಗಿರ್ತೀರ, ಹೆಂಗಾದಾಗ ಹೇಗಿರ್ತೀರ, ಹಾಗೆ ಕೂಡ ಹೊಸದಾಗಿದ್ದಾಗ ಚೆನ್ನಾಗಿರುತ್ತದೆ ಸ್ವಲ್ಪ ವರ್ಷ. ಆಮೇಲೆ ಹಳೇದಾಗ್ತಾ ಇರುತ್ತೆ. ಇಂಜನ್ಗಳ ಒಳಗಡೆ ಸವಿತಾ ಇರ್ತವೆ, ಸರ್ವಿಸಿಗೆ ಬರ್ತಾ ಇರುತ್ತೆ.
ಹಾಗಾಗಿ ಮೈಲೇಜು ಹೆಚ್ಚು ಕಮ್ಮಿ ಡ್ರಾಪ್ ತಂದಾಗಿರೋ ಮೈಲೇಜು ಮಧ್ಯ ಎಂಡಿಂಗಲ್ಲಿ ಇರೋದಿಲ್ಲ. ಹಾಗಾಗಿ ಪೆಟ್ರೋಲಿನಲ್ಲಿ ಯಾವುದೊಂದು ಮೋಸ ಇರಲ್ಲ. ನೀವು ಇನ್ನೊಂದು ಅಂದ್ಕೊಂಡಿರ್ತೀರ ಕಲರ್ ಯಾಕೆ ಈ ರೀತಿ ಇದೆ ಅಂತ. ಪೆಟ್ರೋಲಿಗೆ ಯಾವುದೇ ಇದರಲ್ಲೂ ಕಲರ್ ಇರೋದಿಲ್ಲ. ಪೆಟ್ರೋಲಿಗೆ ಕಲರ್ ಯಾವುದೇ ಕಾರಣಕ್ಕೂ ಇರಲ್ಲ. ಸ್ಟಾರ್ಟಿಂಗಿಗೆ ತಯಾರಿಸುವಾಗ ಕಲರ್ ಇರಲ್ಲ. ಇವರು ಹಾಕಿರ್ತಾರೆ. ಕೆಲವೊಬ್ಬರು ಇದರಲ್ಲಿ ಈ ಒಂದು ಇದರಲ್ಲಿ ಏನಾಗುತ್ತಂದರೆ ಕಲರು ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ಕಲರು. ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಇದರಲ್ಲಿ ಸ್ವಲ್ಪ ಹಾಕಿದ್ದಾರೆ. ಹಂಗಾಗಿ ಒಂದೊಂದು ಏಜೆನ್ಸಿಗಳು ಅವರಿಗೆ ಸ್ವಲ್ಪ ಹೇಗೆ ಬೇಕಾದರೆ ಆ ಕಲರ್ ಮಿಕ್ಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಸ್ಟಾರ್ಟಿಂಗಲ್ಲಿ ತಯಾರು ಮಾಡುವಾಗ ಕಲರ್ ಇರೋದಿಲ್ಲ. ಆಮೇಲೆ ಪೆಟ್ರೋಲು ಕಲರ್ ಮಿಕ್ಸ್ ಮಾಡಿದ್ಮೇಲೆ ಈ ಕಲರು ಒಳ್ಳೆ ಎಣ್ಣೆ ಕಲರ್ ಹಾಕ್ತಾರೆ, ನಿಮ್ಮ ಚಾಯ್ಸ್ ಕಲರು, ಬಿಸಿ ಕಲರ್ ಥರ ಹಾಕ್ತಾರೆ. ಹಂಗಾಗಿ ಇದು ಗೊತ್ತಾಗಲಿ ಪೆಟ್ರೋಲು ಅಂತೇಳಿ. ಡೀಸೆಲ್ಲಿಗೆ ಒಂಥರ ಕಲರ್ ಇರುತ್ತೆ ಹಂಗಾಗಿ ಇದೆಲ್ಲ ಬಣ್ಣ ಗೊತ್ತಾಗಲಿ ಅಂತ ಹೇಳಿ ಬಣ್ಣನ ಮಿಕ್ಸ್. ಆಮೇಲೆ ಇದೆಲ್ಲ ಹೇಳಬೇಕಂದ್ರೆ ಒಟ್ಟು ಆಯಿಲ್ ತಯಾರಿಸೋದು ಒಂದೇ ಕಂಪ್ನಿ, ಕ್ರೂಡ್ ಆಯಿಲ್ ತಯಾರಿಸೋದು ಒಂದೇ ಕಂಪ್ನಿ. ಹಂಗೆ ಆಯಿಲ್ ತಯಾರಿಸಿ ಡಿಸ್ಪ್ಯಾಚ್ ಆಗೋದು ಬೇರೆ ಬೇರೆ ಅಷ್ಟೇ. ಅದನ್ನು ಡಿಸ್ಟ್ರಿಬ್ಯೂಟ್ರು ಎಲ್ಲ ಬೇರೆ ಬೇರೆ. ಆವಾಗ ಅವ್ರು ಏನೇನೋ ಡಿವೈಡ್ ಮಾಡಿಕೊಂಡು ಕಂಪ್ನಿನ ಅವರು ಏಜೆನ್ಸಿ ಕಂಪ್ನಿ ಮಾಡಿಕೊಂಡು ಈ ರೀತಿ ಸಪ್ರೇಟ್ ಮಾಡ್ತಾರೆ ಅಷ್ಟೇ. ನೀವೆಲ್ಲ ಹೇಳ್ಬೇಕಂದ್ರೂ ಆಯಿಲು ತಯಾರು ಒಂದೇ. ನೀವು ಹೆಂಗಂದರೆ ನೀವು ಭತ್ತ ಬೆಳೆಯೋದೆಲ್ಲ ರೈತರೇ ಅಲ್ವಾ, ಭತ್ತ ಎಲ್ಲ ಬೆಳೆಯೋದು ರೈತರೇ. ಕೊನೆಯದಾಗಿ ಅದನ್ನು ಕಂಪ್ನಿಗಳನ್ನು ಬ್ರ್ಯಾಂಡ್ ಮಾಡಿಕೊಂಡು ಅವರವರು ಹೆಸರು ಇಟ್ಕೊಂಡಿರ್ತಾರೆ. ಅದೇ ಥರ ಕೂಡ ಪೆಟ್ರೋಲ್ ಕೂಡ ಅಷ್ಟೇ, ಎಲ್ಲದೂ ಒಂದೇ. ಹಾಗಾಗಿ ನೋಡಿ ಬೇಕಾದರೆ ಯಾವುದಾದ್ರು ಒಂದು ಸ್ವಲ್ಪನಾದ್ರು ಮಿಸ್ಟೇಕ್ ಇದೆಯಾ? ಯಾವುದೂ ಇಲ್ಲ, ಒಂದೇ ಥರ ಇದೆ ಅಲ್ವಾ. ಬೇಕೊಂಡು ಯಾವುದು ಕಂಪ್ಲೇಂಟ್ ಪೆಟ್ರೋಲ್ ಬಂಕ್ ಮೇಲೆ ಬರೋದಿಲ್ಲ. ಅಕಸ್ಮಾತ್ ಏನಾದರೂ ಪೆಟ್ರೋಲ್ ಬರುತ್ತಿಲ್ಲ ಹಂಗಂದರೆ ಬೆಳಿಗ್ಗೆ ಸ್ವಲ್ಪ ಟೆಸ್ಟಿಂಗ್ ತೆಗೆಯುವಾಗ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಇದೇ ಥರದ ವಿಡಿಯೋ ನೋಡ್ತಾ ಇರಿ, ಇದೇ ಥರ ಮಾಡ್ತಿರ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.